ಒಂದು ಕ್ವಶನ್ ಇಂಪಾರ್ಟೆಂಟ್ ಅಂತ ಏನು ಅಂತಂದ್ರೆ, ಈಗ ರಮ್ಯಾ ಅವ್ರದೊಂದು ಕೇಸ್ ಬಂದಿರೋದು ನಾವು ನೋಡಿದ್ವಿ. ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಮಾಡಿದ್ರು, ಅವರು ಒಂದಷ್ಟು ಪ್ರೂಫ್ಗಳನ್ನು ಸಹ ಕೊಟ್ಟರು, ಇಂಥವ್ರೆ ಅಂತ ಹೇಳಿ. ಜೊತೆಗೆ ಇವರು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರದ್ದು ಸಹ ಒಂದಷ್ಟು ಜನ ಈ ಕೆಟ್ಟದಾಗಿ ಮೆಸೇಜ್ ಮಾಡೋರನ್ನ ತಂದು ಕೊಟ್ಟರು ಅವರು. ಬಟ್ ಅದ್ರ ಹಿಂದೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ಡೇಟಾವನ್ನು ಈಗ ಸೈಬರ್ ಇದರಲ್ಲಿ ನೋಡೋದಾದ್ರೆ ನಾವು ಯಾವ ರೀತಿಯಾಗಿ ನೀವು ಅದನ್ನು ಕಲೆಕ್ಟ್ ಮಾಡ್ತೀರಾ, ಇಂಥವ್ರೆ ಅನ್ನುವಂಥದ್ದು ಹೇಗೆ ಟ್ರ್ಯಾಕ್ ಮಾಡಿ ಹೇಗೆ ತೆಗಿತೀರಾ ಅಂತ? ಒಂದು ಥ್ರೂ ಅಕೌಂಟ್ IP ಅಡ್ರೆಸ್ ಎಲ್ಲಿಂದ ಲಾಗಿನ್ ಆಗಿದೆ ಅಂತ ನೋಡ್ತೀವಿ. ಅದಕ್ಕೆ ಅಟ್ಯಾಚ್ ಆಗಿರುವಂಥ ಡಿವೈಸಸ್ ಯಾವುದು ಅಂತ ನೋಡಿರ್ತೀವಿ. ಅದಕ್ಕೆ ಅಟ್ಯಾಚ್ ಆಗಿರುವ ಡಿವೈಸಸ್ ಎಲ್ಲಿಂದ ಲೊಕೇಟ್ ಆಗಿದೆ, ಲಾಗಿನ್ ಯಾವ ರೀತಿ ಆಗಿದೆ, ಅದೆಲ್ಲ ಇನ್ಫಾರ್ಮೇಷನ್ ತೆಗೆದು ಅದರ ಮುಖಾಂತರ ಆ ಪರ್ಸನ್ ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಿರ್ತಾರೆ. ಮೊದಲನೇದು. ಎರಡನೇದು, ಇದು ಈಸಿಯಾಗಿ ಐಡೆಂಟಿಫೈ ಮಾಡುವಂಥದ್ದು. ಏಕೆಂತಂದರೆ ಯಾರೋ ಚೈನಾದವನಿಗೋ ಪಾಕಿಸ್ತಾನದವನಿಗೋ ಇಲ್ಲಿ ರಮ್ಯಾದವ್ರದ್ದು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲ್ಲ. ಹಾಗೆ ರೇಣುಕಾ ಸ್ವಾಮಿನ ಹಿಡಿದಿದ್ದು ಹಾಗೆ. ಏಕೆಂತಂದರೆ ಇಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಅವ್ರ ಮಧ್ಯೆ ಏನು ನಡೀತಾ ಇದೆ ಅನ್ನೋದು ಅವರ ಒಂದು ಅಭಿಮಾನಿಗಳ ಒಂದು ಏನಂತೀವಿ ನೆಟ್ವರ್ಕಲ್ಲಿ ಮಾತ್ರ ಅದು ನಡೆಯೋದಕ್ಕೆ ಸಾಧ್ಯ ಆಗ್ತಿತ್ತು. ಬೇರೆ ಯಾರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಆ ರೀತಿ ಚಾಟ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಮತ್ತು ಕನ್ನಡದಲ್ಲಿತ್ತು ಅದು. ಕನ್ನಡ ಅರ್ಥ ಆದವ್ರಿಗೆ ಮಾತ್ರ ಕನ್ನಡ ಬರೆಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ಹೊರಗಿನ ದೇಶ ರೂಲ್ಡ್ ಔಟು. ಸೊ ನಾವು ಯಾವುದನ್ನು ರೂಲ್ ಔಟ್ ಮಾಡಬೇಕೋ ಅದನ್ನು ರೂಲ್ ಔಟ್ ಮಾಡ್ಕೋತೀವಿ. ಬೇರೆ ರಾಜ್ಯ ರೂಲ್ಡ್ ಔಟು. ಇದು ಇಲ್ಲಿ ಅಭಿಮಾನಿಗಳೇ ಹೌದು, ಏಕೆಂದರೆ ಕನ್ನಡದಲ್ಲೇ ಬರ್ತಾ ಇದೆ ಚಾಟ್ಗಳು. ಲಾಗಿನ್ ಎಲ್ಲಿಂದ ಬಂದಿದೆ. ಸೊ ಹೀಗೆ ರೂಲ್ ಔಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದಷ್ಟು ಚೆಕ್ ಲಿಸ್ಟ್ಗಳಿದೆ ನಮಗೆ. ಸೊ ಆ ಚೆಕ್ ಲಿಸ್ಟಲ್ಲಿ ನಾವು ಫಸ್ಟು ರೂಲ್ ಔಟ್ ಮಾಡ್ಕೊಳ್ತೀವಿ. ಯಾವ್ದು ರೂಲ್ ಔಟ್ ಆಗೋಗ್ಬಿಡುತ್ತೆ ನಮಗೆ. ಏಕೆಂತಂದರೆ ಇವಾಗ ನಾನು ಟ್ರಂಪ್ ಬಗ್ಗೆ ಮಾತಾಡಿದ್ರೆ ಇಡೀ ಪ್ರಪಂಚದಲ್ಲಿ ನೋಡಬೇಕಾಗತ್ತೆ, ನಾನು ಮೋದಿಯವ್ರ ಬಗ್ಗೆ ಮಾತಾಡಿದ್ರೆ ಇಡೀ ಪ್ರಪಂಚದಲ್ಲಿ ನೋಡಬೇಕಾಗತ್ತೆ. ಭಾಷೆನ ನೋಡ್ತೀವಿ, ಹಾಗೆಯೇ ಯೂಸ್ ಮಾಡ್ತಾ ಇರುವಂತಹ ಡಿವೈಸ್ಗಳನ್ನ ನೋಡ್ತೀವಿ. ಯಾಕೆಂತಂದರೆ ಒಂದಷ್ಟು ಡಿವೈಸ್ಗಳು ಬಹುಶಃ ನನಗೆ ಚೈನಾದಲ್ಲಿ ಮಾತ್ರ ಲಭ್ಯ ಇರುತ್ತೆ, ಒಂದಷ್ಟು ಡಿವೈಸ್ಗಳು ಇಲ್ಲಿ ಮಾತ್ರ ಲಭ್ಯ ಇರುತ್ತೆ. ಸೊ ಲಾಗ್ಗಳಲ್ಲಿ ಯಾವ ಡಿವೈಸ್ ತೋರಿಸ್ತಾ ಇದೆ ಅದನ್ನು ಇಟ್ಕೊಂಡು ನಾನು ಒಂದಷ್ಟು ರೂಲ್ ಔಟ್ ಮಾಡ್ತೀನಿ. ಸೊ ಈ ರೀತಿ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಇರುತ್ತೆ ನಮಗೆ. ಆ ಸ್ಪೆಸಿಫಿಕೇಷನ್ನ ಇಟ್ಕೊಂಡು ಚೆಕ್ ಲಿಸ್ಟ್ ಅಂತ ಮಾಡ್ಕೊಂಡಿರ್ತೀವಿ. ಅದನ್ನು ಇನ್ವೆಸ್ಟಿಗೇಷನು ಫೋರೆನ್ಸಿಕ್ಸಲ್ಲಿ ನಾವು ಅದನ್ನೆಲ್ಲ ರೂಲ್ ಔಟ್ ಮಾಡಿದಾಗ ಲಾಸ್ಟಲ್ಲಿ ಎರಡೋ ಒಂದೋ ಉಳಿಯುತ್ತೆ, ಅದರಲ್ಲಿ ಯಾವುದೋ ಒಂದು ಕರೆಕ್ಟ್ ಆಗಿರುತ್ತೆ. ಹೇಗೆ ಈಗ ಒಂದು ಮರ್ಡರ್ ಆಗಿದ್ದಾಗ ಅವರು ಇನ್ವೆಸ್ಟಿಗೇಟ್ ಮಾಡಿ ಪ್ರತಿಯೊಂದನ್ನು ರೂಲ್ ಔಟ್ ಮಾಡ್ತಾರೋ, ನಾವು ಹಾಗೆ ರೂಲ್ ಔಟ್ ಮಾಡ್ತೀವಿ ಇಲ್ಲಿ. ಎಲ್ಲದನ್ನು ರೂಲ್ ಔಟ್ ಮಾಡಿ ಲಾಸ್ಟಲ್ಲಿ ಹೋದಾಗ ಒಂದು ಸಿಗ್ತಾನೆ 100%. ಏಕೆಂದರೆ ನಿಮಗೆ ಗೊತ್ತಿರ್ಬೋದು, ಸ್ಕೂಲ್ ಎಕ್ಸಾಮ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬಾಂಬ್ ಇದೆ ಅಂತ ಮೇಲ್ ಮಾಡಿದರು. ವಿ ವರ್ ಏಬಲ್ ಟು ಲೊಕೇಟ್ ಇನ್ 4 hours ಅಲ್ವಾ. ಇಲ್ಲೇ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇದ್ದಂಥ ಹುಡುಗ ಅವನು. ಸೊ ರೂಲ್ ಔಟ್ ಮಾಡೋದಕ್ಕೆ ಜಾಸ್ತಿ ಏನಾಗಲಿಲ್ಲ, ಯಾಕೆಂದರೆ ಭಾಷೆ ಯಾವ ಥರ ಇದೆ, ಬರೆದಿರೋ ಇಂಗ್ಲೀಷ್ ಪದಗಳು ಏನು, ಇಮೇಲ್ ಅಡ್ರೆಸ್ ಯಾವ ಥರ ಸೆಲೆಕ್ಟ್ ಮಾಡಿದ್ದಾನೆ. ಸೊ ಇದೆಲ್ಲವನ್ನು ನೋಡಿದಾಗ ಆತನ ಏಜ್ ಏನಿರ್ಬೋದು, ಲೊಕೇಶನ್ ಆಫ್ IP ಅಡ್ರೆಸ್ ಏನಿದೆ ಎಲ್ಲನೂ ನೋಡಿದ ತಕ್ಷಣ ರೂಲ್ ಔಟ್ ಮಾಡಿ ವಿ ವರ್ ಏಬಲ್ ಟು ಲೊಕೇಟ್. ಸೊ ಹಾಗಾಗಿ ಇದನ್ನು ಒಂದು IP ಅಡ್ರೆಸ್ಸು ಅಂತ ಹುಡುಕಬೇಕಾದಾಗ ಬರೀ ಟೆಕ್ನಾಲಜಿ ಒಂದೇ ಅಲ್ಲ, ಅದರ ಲಾಜಿಕ್ಕು ಒಂದಷ್ಟು ಇರುತ್ತೆ. ಸೊ ಇನ್ವೆಸ್ಟಿಗೇಷನ್ ಟೀಮು ಮತ್ತು ಫೊರೆನ್ಸಿಕ್ಸ್ ಟೀಮು ಕೂತಾಗ ಇಟ್ ಈಸ್ ಅ ಈಸಿ ಪಾರ್ಟ್. ಟೈಮ್ ಎಷ್ಟು ಬೇಕಾಗ್ಬೋದು ಮೇಡಮ್ ಇದೆಲ್ಲ ಪ್ರೊಸೀಜರ್ ನೋಡಿ? ಏನು ಒಂದು 2-3 ಅವರ್ಸ್ ಸಾಕು. ಏಕೆಂದರೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬೇರೆ ಎಲ್ಲ ಕೆಲಸಗಳನ್ನ ಇಟ್ಕೊಂಡು ಕೂತ್ಕೊಂಡಾಗ ಬೇರೆ ವಿಷಯ, ಅದಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡಿದಾಗ ಒಂದು 2-3 ಅವರ್ಸ್ ಸಾಕು. ಮ್ಯಾಮ್, ಈಗ ನಿಮ್ಮ ಹತ್ರ ತುಂಬ ಕೇಸ್ಗಳು ಬಂದಿರ್ತವೆ. ಅದಕ್ಕೂ ಮೊದಲು ನನಗೆ ಯಾವ ಥರದ ಸೈಬರ್ ಕ್ರೈಮ್ಗಳು ನಡೆಯುತ್ತೆ, ಯಾವ ವಿಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಕ್ರೈಮ್ಗಳು, ಅಪರಾಧಗಳು ಹೆಚ್ಚಾಗಿ ಕಂಡುಬರ್ತವೆ? ಪ್ರತಿಯೊಂದು ವಿಭಾಗದಲ್ಲೂ ಕಂಡು ಬರುತ್ತೆ. ಬ್ಯಾಂಕಿಂಗ್ ಜಾಸ್ತಿ, ಹೆಲ್ತ್ ಸೆಕ್ಟರ್ ಜಾಸ್ತಿ, ಹೆಣ್ಣು ಮಕ್ಕಳ ಇಮೇಜ್ಗಳು ಅಂತ ಬಂದಾಗ ಜಾಸ್ತಿ. ನಾನು ಆಗಲೇ ಹೇಳ್ದಂಗೆ ಕರೆಂಟ್ ಅಫೇರ್ಸ್ನ ಇಟ್ಕೊಂಡು ಮಾಡ್ತಾರೆ. ಕರೆಂಟ್ ಅಫೇರ್ಸ್ ಇಸ್ ಅ ಮೇನ್ ಒನ್. ಅದನ್ನು ಬಿಟ್ಟು ಅಂತ ನಾವು ನೋಡಿದಾಗ ಪ್ರತಿಯೊಂದು ಮೂಲೆಯಿಂದನೂ ಸೈಬರ್ ಅಪರಾಧ ಮಾಡೋದಕ್ಕೆ ತೆಗಿತಾರೆ. ಎಲ್ಲಿಂದ ತೆಗಿಯೋದಕ್ಕೆ ಸಾಧ್ಯ ನನಗೆ ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ, ಓ ಹಿಂಗೂ ಮಾಡ್ಬೋದಾ ಆ ಲೆವೆಲ್ಲಿಗೆ ಸೈಬರ್ ಅಪರಾಧಗಳನ್ನು ಎಸಗ್ತಾರೆ. ಏಕೆಂತಂದರೆ ಒಂದು ಫಿಂಗರ್ ಪ್ರಿಂಟ್ ಎಲ್ಲಿ ಸಿಗುತ್ತೆ, ನಮ್ಮ ಆಧಾರಿಂದ ತೆಕ್ಕೊಂಡು ಎಷ್ಟೋ ಸತಿ ಮನೇನ ಅಥವಾ ಯಾವುದನ್ನ ಸೈಟನ್ನು ರಿಜಿಸ್ಟರ್ ಮಾಡ್ಕೊಂಬಂದಿರ್ತಾರೆ, ಅವ್ರಗಳ ಬ್ಯಾಂಕ್ ಅಕೌಂಟಿಂದ ದುಡ್ಡು ಹೋಗಿರುತ್ತೆ. ಯಾಕೆ ಅಂತಂದರೆ ಬಯೋಮೆಟ್ರಿಕ್ಕಿಂದ ದುಡ್ಡು ತೆಗೆಯೋ ಒಂದು ಆಪ್ಷನ್ ಇರೋದ್ರಿಂದ ಅದನ್ನು ಹಿಡ್ಕೊಂಡು ಹೋಗಿ ಹಿಂದೆ ಹೋಗಿರ್ತಾರೆ. ಸೊ ಒಂದೊಂದು ರೀತಿಯಾದ ಸೈಬರ್ ಅಪರಾಧವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಬುದ್ಧಿವಂತಿಕೆ ಇದೆ ನಮ್ಮ ದೇಶದಲ್ಲಿ, ಯಾತಕ್ಕೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾ ಇಲ್ಲ. ಏಕೆಂದರೆ ನಾವು ಮಾಡಿದಂತಹ ಆಲ್ಮೋಸ್ಟು ಕಳೆದ 8 ವರ್ಷದಿಂದ ನಾನು ರೇಡಿಯೋದಲ್ಲಿ ಪ್ರೋಗ್ರಾಮ್ ಕೊಡ್ತಾಯಿದ್ದೀನಿ 92.7 ಯಾವುದೇ ದಿನ ನಾನು ಒಂದು ಕೇಸನ್ನು ರಿಪೀಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಪ್ರತಿದಿನ ಹೊಸ ಕೇಸೇ ನನಗೆ. ಒಂದು ನಮ್ಮ ಫಾಸ್ಟ್ಯಾಗ್ಗಳಿದೆ, ಫಾಸ್ಟ್ಯಾಗ್ಗಳಿಂದ ದುಡ್ಡು ಹೇಗೆ ತಗೊಳ್ಳೋದು ಅದನ್ನು ಮಾಡಿ ತೋರಿಸಿದ್ರು. ಕಾರ್ಗಳನ್ನು ತೊಗೊಂಡೋಗಿ ಗೊತ್ತಿಲ್ದಿರ ಅದರಲ್ಲಿ ಕ್ರೈಮ್ ಕೇಸ್ಗಳನ್ನು ಮಾಡ್ಕೊಂಡು ಬಂದರು, ಅದನ್ನು ನೋಡಿದ್ವಿ ನಾವು. ನೀವು ಹೇಳ್ತಾ ಹೋದರೆ ನಾನು ಹೇಳ್ತಾ ಹೋಗ್ಬೋದು, ಅಷ್ಟು ಸೈಬರ್ ಅಪರಾಧಗಳನ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಂದು ಹೊಸದು ಅನಿಸುತ್ತೆ ನಮಗೆ. ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ತೀರಾ, ಅದರಲ್ಲಿ 300 ರೂಪಾಯಿ ಕಳ್ಕೊಂಡಿರ್ತೀರ.
ಅಲ್ವಾ? ನೀವು ಒಂದು ಸ್ವಿಗ್ಗಿ ಮಾಡಿದ್ದೀನಿ, ಒಂದು ಚಾಕ್ಲೇಟ್ನ ಅಂದರೆ ಅದರಲ್ಲಿ 10 ರೂಪಾಯಿ ಕಳ್ಕೊಂಡಿರ್ತೀರ. ನೀವು ಪ್ರತಿದಿನ ಎದ್ದು ಮಲಗುವಷ್ಟರಲ್ಲಿ 1000 ರೂಪಾಯಿ ಸೈಬರ್ ಅಪರಾಧದ ಬುಟ್ಟಿಗೆ ಹಾಕಿ ಬಂದುಬಿಟ್ಟಿರ್ತೀರ. ನಿಮಗೆ ಗೊತ್ತಾಗಿರಲ್ಲ ಅದರಲ್ಲಿ. ಯಾಕೆಂದರೆ ಮಗಳಿಗೆ ಹುಷಾರಿಲ್ಲ, ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೋಬೇಕು, ಪ್ರಾಕ್ನೋನಲ್ಲಿ ತೊಗೋತೀನಿ, ಅಲ್ಲಿ ದುಡ್ಡು ಕಳ್ಕೊಂಡಿರ್ತೀನಿ. ಮಗನಿಗೆ ಸ್ಕೂಲಿಗೆ ನಾನು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು, ಯಾಕೆಂದರೆ ಒಂದು SLC ಆಗೋಗಿದೆ, PUC ಬರ್ತಾ ಇದ್ದಾನೆ, ಅರ್ಜೆಂಟು ನನಗೆ ಅವನು ಬೇರೆ ಕಾಮೆಡ್ಗೆ ಬರೀಬೇಕು, CET ಬರೀಬೇಕು, ನನ್ನ ಹತ್ರ ನನಗೆ ಯಾವುದೋ ಒಂದು ಅಪ್ಲಿಕೇಶನ್ 300 ರೂಪಾಯಿ, ಅಲ್ಲಿ ದುಡ್ಡು ಕಳ್ಕೊಂಡೆ ನಾನು. ಹಾಲು ತರೋದಕ್ಕೆ ಯಾವುದೋ ಫ್ರೀ ಆಫರು ಅಂತ ಇತ್ತು, ಅದಕ್ಕೆ ಬರೀ 20 ರೂಪಾಯಿ ಕಟ್ಟಿ ಅಂದರು, ಅಲ್ಲಿ ಕಳ್ಕೊಂಡೆ. ಸೊ ಸೈಬರ್ ಅಪರಾಧ ವಿಭಿನ್ನ ಮುಖವಾಡಗಳನ್ನು ಹೊತ್ತು ನಿಮ್ಮ ಸುತ್ತ ಓಡಾಡ್ತಾ ಇದೆ, ನಿಮ್ಗೆ ಗೊತ್ತಾಗ್ತಿಲ್ಲ.